ನಮಸ್ಕಾರ. ಶೌಕತಲ್ಲಿ ಬಂಕಾಪುರ. ಈಗ ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಮುಸ್ಲಿಂ ಸಮುದಾಯದವರು ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಂತೇಳಿ ಹೈಕಮಾಂಡ್ಗೆ ಅರ್ಜಿ ಕೂಡ ಹಾಕಿದರು. ಚರ್ಚೆಯಲ್ಲಿಯೂ ಕೂಡ ಮಾತಾಡಿದರು. ಅಲ್ಲದೆ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಖಾಂತರ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅನೇಕ ಹಿಂದೂಗಳು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟ ಅನೇಕ ಹಿಂದೂಗಳು ಕೂಡ ತನ್ನ ಮಾತು ಹೇಳಿದರೆ ಮುಸಲ್ಮಾನರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ನಾವು ಹಿಂದೂ ಮುಸ್ಲಿಂ ಅವರನ್ನು ಸಪೋರ್ಟ್ ಮಾಡ್ತೀವಿ, ನಾವು ಒಂದಾಗಿದ್ದೇವೆ, ಇಲ್ಲೇ ಯಾವುದೇ ಭೇದ ಭಾವ ಇಲ್ಲ ನಮ್ಮ ದಾವಣಗೆರೆಯಲ್ಲಿ ಅಂತ ಜನ ಹೇಳಿದ್ದಾರೆ. ಕೇಳೋದ್ರಲ್ಲಿ ತಪ್ಪಿಲ್ಲ, ಅವರಿಗೂ ಒಂದು ಅವಕಾಶ ಕೊಡ್ಬೋದಲ್ಲ, ಅವ್ರೇ ಕೊಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರು ಕೊಡ್ಬೇಕು, ಯಾಕಂದ್ರೆ ಅವರು 40 ವರ್ಷದಿಂದ ದುಡಿದಿದ್ದಾರೆ, 50 ವರ್ಷದಿಂದ ದುಡಿದಿದ್ದಾರೆ ಅಂತ ಸುಮಾರು ಮಾಧ್ಯಮಗಳಲ್ಲಿ ಪತ್ರಿಕಾದಲ್ಲಿ ನಾವು ಕೂಡ ವೈಯಕ್ತಿಕವಾಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ನಮ್ಮ ದಕ್ಷಿಣ ವಿಧಾನಸಭಾದಲ್ಲಿ ಅವರು ಇಷ್ಟು ವರ್ಷ ಇದು ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಶಾಕ್ ನ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಇಡೀ ಕರ್ನಾಟಕ ಈಗ ದಾವಣಗೆರೆ ಮೇಲೆ ಕಣ್ಣಿಟ್ಟಿದೆ. ದಾವಣಗೆರೆ ಉಪಚುನಾವಣೆ ಯಾವ ಥರ ಆಗ್ಬೋದು ಅಂತ ಜನ ಅದರ ಮೇಲೆ ಇಟ್ಕೊಂಡು ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರು ಟಿಕೆಟ್ ಕೊಡಬೇಕಂತ ಹೇಳಿ ಬೇಡಿಕೆ ಇಟ್ಟಿದ್ರು. ಅದನ್ನು ನಾನು ಹೇಳ್ತೇನೆ, ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ. ಕಾಂಗ್ರೆಸ್ ಪಕ್ಷ ಅದರಲ್ಲಿ ಮುಸಲ್ಮಾನರ ಕೆಲಸ ಇರುತ್ತೆ. ಅದೇನಪ್ಪ ಅಂತಂದರೆ ವೋಟಿನ ಪವರ್ ಮಾತ್ರ ಮುಸಲ್ಮಾನದಿರುತ್ತೆ. ವೋಟ್ ಕೊಡಬೇಕು ಮುಸಲ್ಮಾನ್ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಯಾವುದೇ ಒಂದು ಅಧಿಕಾರ ಕೊಡಿ, ಯಾವುದೇ ಒಂದು ಟಿಕೆಟ್ ಕೊಡಿ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಅಂಥ ಸಮಯದಲ್ಲಿ ಕುತ್ತಿಗೆ ಮೇಲೆ ಕಾಲಿಡುತ್ತೆ. ಇದು ಮುಸಲ್ಮಾನರ ಜೊತೆ ಆಗ್ತಾ ಇರೋದು 70 ವರ್ಷದಿಂದ ಇದೇ ಆಗ್ತಾ ಇರೋದು. ಆ ಕಾರಣಕ್ಕೆ ಮುಸ್ಲಿಂ ಸಮುದಾಯದವರು ಎಲ್ಲಿಯೂ ಜಾಸ್ತಿ ನೀವು ಹುಡುಕಾಡಿದ್ರು MLA ಕಾಣಂಗಿಲ್ಲ, MP ಕಾಣಂಗಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರು ಕೂಡ ಮುಸಲ್ಮಾನ್ ಸಮುದಾಯ ಕಾಣಂಗಿಲ್ಲ. ಅಲ್ಲೇ ಮುಸಲ್ಮಾನ್ ಜಾಸ್ತಿ ಇದ್ದರೂ ಕೂಡ ಮುಸಲ್ಮಾನರಿಗೆ ಟಿಕೆಟ್ ಕೊಡೋದಿಲ್ಲ ಕಾಂಗ್ರೆಸ್ ಪಕ್ಷ. ಇದು ಇತಿಹಾಸ ಇದೆ, ನೋಡ್ಕೊಂಡು ಬರಲಿ. ಶೌಕತ್ತಲ್ಲಿ ಹೇಳ್ತಾ ಇಲ್ಲ, ಇದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಇದು ಮಾಡ್ತಾ ಇರೋದು ಮುಸಲ್ಮಾನರ ಜೊತೆ ದ್ರೋಹ. ಈಗ ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾವು ಖುದ್ದು ಬರ್ತೇವೆ, ನಾವು ಖುದ್ದು ಬಂದು ಅಲ್ಲಿ MIM ಪಕ್ಷವನ್ನು ನಾವು ಗೆಲ್ಲಿಸ್ತೇವೆ. MIM ಪಕ್ಷದಿಂದ ನಮ್ಮ ಒಬ್ಬ ಆಕಾಂಕ್ಷೆಯನ್ನು ನಿಲ್ಲಿಸಿ ಅಲ್ಲಿ MIM ಪಕ್ಷವನ್ನು ಗೆಲ್ಲಿಸ್ತೇವೆ ಅಂತ ನಾನು ಒಂದು ಎಚ್ಚರಿಕೆಯೂ ಕೂಡ ಕೊಡ್ತಾ ಇದ್ದೇನೆ. ಶೌಕತ್ತಲ್ಲಿ ಬಂಕಾಪುರ ಹೇಳ್ತಾ ಇದ್ದೇನೆ. MIM ಪಕ್ಷ ಅಂದರೆ ಈಗ ಮುಸಲ್ಮಾನ್ ಜನರಿಗೆ ಹೇಳೋದ ಅವಶ್ಯಕತೆ ಇಲ್ಲ. MIM ಪಕ್ಷ ಯಾವ ಥರ ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಗೊತ್ತು. ಇದರಲ್ಲಿ MIM ಪಕ್ಷಕ್ಕೆ ಬರೀ ಮುಸಲ್ಮಾನ್ ಮಾತ್ರ ಅಲ್ಲ, ಅನೇಕ ಹಿಂದೂಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಯಾಕೆ ನಾವು MIM ಪಕ್ಷವನ್ನು ತಂದು ಅಲ್ಲಿ MIM ಪಕ್ಷವನ್ನು ಸ್ಪರ್ಧೆ ಮಾಡಿಸಿ ಅಲ್ಲಿ MIM ಪಕ್ಷ ನಾವು ಗೆಲ್ಲಿಸಿ ತೋರಿಸ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅನೇಕ ಜನರಿಗೆ ನನಗೂ ಕಾಲ್ ಬರ್ತಾ ಇದ್ದಾವೆ, ಅನೇಕ ಜನ ನನಗೂ ಫೋನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಇಲ್ಲಿ ಮುಸಲ್ಮಾನ ಜೊತೆ ಆ ಥರ ಆಗ್ತಾ ಇದೆ, ಈ ಥರ ಆಗ್ತಾ ಇದೆ. ನನಗೆ ಗೊತ್ತದು, ಅದು ಹಳೇದು ಹೊಸದಲ್ಲ, ಹಳೇದು ನನಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನಾನೆಲ್ಲ ನೋಡ್ತಾ ಇರ್ತೇನೆ, ಸರ್ವೆ ಮಾಡ್ತಾ ಇದ್ದೇನೆ. ಒಂದು ವೇಳೆ ಅದೇ ಫೈನಲ್ ಆದರೆ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಟಿಕೆಟ್ ಕೊಡಲಿಲ್ಲಪ್ಪ ಅಂತಂದರೆ ನಾವು ಖುದ್ದು ಬಂದು MIM ಅನ್ನು ಅಲ್ಲಿ ಸಪೋರ್ಟ್ ಮಾಡಿ MIM ಅನ್ನು ನಿಲ್ಲಿಸಿ ನಾವು ಅಲ್ಲಿ ಸಪೋರ್ಟ್ ಮಾಡಿ ನಾವು MIM ಅನ್ನು ಗೆಲ್ಲಿಸಿ ತರಿಸ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಕೆಲಸ ಏನೈತಿ, ಈಗ ಈ ಸಲ ಪಾಠ ಕಲಿಸ್ತೀವಿ. ನಾವು ಈ ಸಲ ಪಾಠ 100% ಕಳಿಸ್ತೀವಿ. ನೀವು ನೇರವಾಗಿ ಶಾಮನೂರ್ ಕುಟುಂಬ ಕೇಳ್ತಾ ಇದ್ದೀರಾ, ಈ ಸಲ ನಮಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಪಾಠ ಕಲಿಸ್ತೀವಿ. ಸರ್, ನಾವು ಶಾಮನೂರ್ ಕುಟುಂಬಕ್ಕೆ ಅಂದ್ರೆ ನಾವು ಹೇಳ್ತಿಲ್ಲ, ನಾವು ಕಾಂಗ್ರೆಸ್ ಪಾರ್ಟಿಗೆ ಹೇಳ್ತಿರೋದು. ಅವ್ರದ್ದು ಕುಟುಂಬದ ಪಾರ್ಟಿ ಅಲ್ಲಲ್ಲ ಅದು. ಶಾಮನೂರ್ ಕುಟುಂಬದ ಕಾಂಗ್ರೆಸ್ ಪಾರ್ಟಿ ಅಲ್ಲ. ನಾವು ರಾಹುಲ್ ಗಾಂಧಿ ಕಾಂಗ್ರೆಸ್, ನಾವು ಇಂದಿರಾ ಗಾಂಧಿ ಕಾಂಗ್ರೆಸ್. ಈಗ ಏನೈತೆ ಅಂದ್ರೆ ನಮ್ಗೆ ಸಿಕ್ಕರೆ ಒಳ್ಳೇದು, ಸಿಕ್ಕಿಲ್ಲ ಅಂದ್ರೆ ನಾವ್ ಏನ್ ಪಾಠ ಕಳಿಸ್ಬೇಕು ನಮ್ಗೆ ಇದೆ. ಹೈದರಾಬಾದ್ ಇಂದ ಶೇರ್ವಾನಿನ ತರದ್ ರೆಡಿ ಐತಿ. ನಾವು ಇದೆ ಮತ್ತು ಮೈಸೂರಿಂದ ಒಂದು ಬರೋರ್ ಅದಾರೆ. ಈ ಸಲ ಪಾಠ ಕಳಿಸ್ತೀವಿ. ನಾವು SDPI ಬರುತ್ತೆ, SDPI ಬರ್ಬೋದು, MI ಬರ್ಬೋದು, ಇದ್ರಲ್ಲಿನ ಯಾರೋ ಒಂದ್ ಬಂಡಾಯ ಆಗ್ಬೋದು. ಸರ್, 87,000 ಓಟ್ ಇಟ್ಕೊಂಡು ನಾವು ಇಲ್ಲಿವರೆಗೆ ಸೀಟ್ ಕೇಳ್ತೀವಿ ಅಂತ ನಾವು ಬಹಳ ಇದು ಮಾಡ್ಬೇಕು. ಈಗ 5 ಕೊಡ್ರಿ. ಇದು ಮಧ್ಯ ಕರ್ನಾಟಕ ಒಂದು